ಮಾಧ್ಯಮ ಮಿತ್ರರೇ, ಏನು ಇಡೀ ರಾಜ್ಯಾದ್ಯಂತ SIR ಪ್ರಕ್ರಿಯೆ ನಡೀತಾ ಇದೆ. ಅದರಲ್ಲಿ ಸಾಕಷ್ಟು ಲೋಪದೋಷಗಳು ಕಂಡುಬಂದಿದೆ. ಶಿವಮೊಗ್ಗದಲ್ಲಿ ನಾವು ರಾಷ್ಟ್ರಭಕ್ತ ಬಳಗದಿಂದ 3 SIR ಸೇವಾ ಕೇಂದ್ರಗಳನ್ನು ನಡೆಸ್ತಾ ಇದ್ದೀವಿ. ಆ ಸೇವಾ ಕೇಂದ್ರಗಳಲ್ಲಿ ನಾವು ವಾಲಂಟ್ರಿಯಾಗಿ SIRಗೆ ಸಹಕಾರ ಕೊಡಬೇಕು ಅಂತೇಳಿ ನಾವು ಕೆಲಸ ಮಾಡ್ತಾ ಇದ್ದೀವಿ. ಆ SIR ಕೇಂದ್ರದಲ್ಲಿ ಕಳೆದ 2 ದಿನದಿಂದ ಆನ್ಲೈನಲ್ಲಿ ವೆಬ್ಸೈಟ್ಗಳಲ್ಲಿ ತುಂಬ ನಮಗೆ ಸಮಸ್ಯೆಗಳು ಬರ್ತಾ ಇತ್ತು. ವೋಟರ್ ಲಿಸ್ಟ್ಗಳು ಡಿಸ್ಪ್ಲೇ ಆಗ್ತಾ ಇಲ್ಲ, PDF ಫಾರಮ್ಗಳು ಓಪನ್ ಆಗ್ತಾ ಇರಲಿಲ್ಲ, ಸರ್ಚ್ಗಳಲ್ಲಿ ರಿಫೈನ್ ಮಾಡಬೇಕಂತ ಪರಿಸ್ಥಿತಿಗೆ ಒಬ್ಬರ ಹೆಸರು ಹುಡುಕಿದ್ರೆ 500ರಿಂದ 1000 ಹೆಸರುಗಳು ಶೋ ಆಗ್ತಾ ಇತ್ತು. ಆಮೇಲೆ ವೆಬ್ಸೈಟ್ಗಳು ಸ್ಲೋ ಆಗಿತ್ತು. BLOಗಳು ಏನು ಮಾಡ್ತಾ ಇದ್ದಾರೆ, ಅವರು ಒತ್ತಡದಿಂದ, ಸರ್ಕಾರದಿಂದ ಒತ್ತಡದಿಂದ 2002ರ ಮಾಹಿತಿಯನ್ನು ತುಂಬದಲ್ಲೇ ಹಾಗೇನೆ ಸಾರ್ವಜನಿಕರಿಂದ ಅರ್ಜಿಗಳನ್ನು ಸ್ವೀಕರಿಸಿಕೊಂಡು ಅವ್ರದ್ದು ಟಾರ್ಗೆಟ್ ರೀಚ್ ಆಗಿದೆ ಅಂತ ಕೊಡುವಂಥ ಕೆಲಸಗಳು ಸಾಕಷ್ಟು ಆಗ್ತಿತ್ತು. ಇದರಿಂದ ಅರ್ಹ ಮತದಾರರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು. ಅವರು ಮತದಾರ ಪಟ್ಟಿಯಿಂದ ಹೆಸರನ್ನೇ ಬಿಟ್ಟು ಹೋಗುವಂಥ ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು. ಇದೆಲ್ಲಗಳು ನಮ್ಮ ರಾಷ್ಟ್ರಭಕ್ತ ಬಳಗದಿಂದ ನಾವೇನು ಸೇವಾ ಕೇಂದ್ರಗಳೆಲ್ಲ ಮಾಡಿದ್ದೀವಿ, ಇದೆಲ್ಲ ನಮ್ಮ ಗಮನಕ್ಕೆ ಬಂದಿತ್ತು. ಅದೆಲ್ಲದನ್ನು ನಾವು ಇವತ್ತು ಜಿಲ್ಲಾಧಿಕಾರಿಗಳ ಮೂಲಕ ಕರ್ನಾಟಕ ಚುನಾವಣಾ ಆಯೋಗಕ್ಕೆ ಇವತ್ತು ಮನವಿನ ಸಲ್ಲಿಸಿದ್ದೀವಿ. ಅದರಲ್ಲಿ ಮುಖ್ಯವಾಗಿ ಚುನಾವಣಾ ಆಯೋಗದ ವೆಬ್ಸೈಟ್ ಏನಿದೆ, ಆ ವೆಬ್ಸೈಟಲ್ಲಿ 2 ದಿನದಿಂದ ತುಂಬ ಸ್ಲೋ ಆಗಿದೆ. ಆ ವೆಬ್ಸೈಟಲ್ಲಿ ಮತದಾರ ಭಾಗ ಸಂಖ್ಯೆಗಳ PDF ಏನು ಓಪನ್ ಆಗ್ತಿತ್ತು, ಅದು ಓಪನ್ ಆಗಿಲ್ಲ. ಈ ಥರ ಎಲ್ಲ ಕೆಲವು ಪ್ರಮುಖ ಸಮಸ್ಯೆಗಳನ್ನು ನಾವು ಇವತ್ತು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತಂದಿದ್ದೀವಿ. ಅವರು ಅದನ್ನು ಕೂಡಲೇ ಚುನಾವಣಾ ಆಯೋಗಕ್ಕೆ ಗಮನಕ್ಕೆ ತರ್ತೀವಿ ಅಂತ ಹೇಳಿದ್ದಾರೆ. ಆಮೇಲೆ ತುಂಬ ನಮ್ಮ ಎಲ್ಲ ಸಮಸ್ಯೆಗಳಿಗೂ ಸೂಕ್ತವಾಗಿ ಸ್ಪಂದಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಯಾವುದೇ ಸಮಸ್ಯೆಗಳು ತಲೆದೋರದ ಹಾಗೆ ನಾವು ಅವ್ರು ಕಾರ್ಯನಿರ್ವಹಿಸ್ತೀವಿ ಅಂತ ನಮಗೆ ಸೂಚನೆ ನೀಡಿದ್ದಾರೆ. ಆಮೇಲೆ ನಾವು ನಮ್ಮ ಸೇವಾ ಕೇಂದ್ರದಲ್ಲಿ ಆಗಸ್ಟ್ 8ನೇ ತಾರೀಕು ತನಕ ಮತ್ತು ಅದು ಮುಗಿದ ನಂತರನೂ ಎಲ್ಲ ಶಿವಮೊಗ್ಗದ ಮತ್ತು ಬೇರೆ ಶಿವಮೊಗ್ಗ ಪಕ್ಕದಲ್ಲಿರುವಂಥ ತಾಲೂಕುಗಳು ಎಲ್ಲರಿಗೂ ನಾವೇನು ಸೇವೆಯನ್ನು ಸಲ್ಲಿಸ್ತಾ ಇದ್ದೀವಿ ನಮ್ಮ 3 ಸೇವಾ ಕೇಂದ್ರದಿಂದ, ಇದು ಇದೇ ರೀತಿ ಮುಂದುವರಿಯುತ್ತೆ ಅಂತ ನಾನು ತಮ್ಮ ಮೂಲಕ ತಿಳಿಸೋಕೆ ಇಷ್ಟಪಡ್ತಾ ಇದ್ದೀನಿ.